ಎಸ್ ನಮಸ್ತೆ, ನಾನು ಮಂಗಳೂರು ಸೆರಾಕೇರ್ ಕಡೆಯಿಂದ ಮಾತನಾಡ್ತಾ ಇದ್ದೇನೆ. ಇಲ್ಲಿ ಥೆರಪಿ ಪಡೆಯುತ್ತಿರುವಂತಹ ಜನರಿಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಬನ್ನಿ ಕೇಳೋಣ. ನಮಸ್ತೆ ಸಿಸ್ಟರ್. ನಮಸ್ತೆ. ಇದು ಎಷ್ಟು ಸಮಯದಿಂದ ಸೆರಾಕೇರ್ಗೆ ಬರ್ತಾ ಇದ್ದೀರಿ? ನಾನೊಂದು 2 ವೀಕ್ಸ್ ಆಗ್ತಾ ಬಂತು. ಅಂದ್ರೆ ಏನೆಲ್ಲ ಚೇಂಜಸ್ ಇದೆ ನಿಮಗೆ ಥೆರಪಿ? ನಾನು ಬ್ಯಾಕ್ ಪೇನ್ ಅಂತ ಹೇಳಿ ಬಂದದ್ದು. ಡಾಕ್ಟರ್ ನಾನು ಕನ್ಸಲ್ಟ್ ಮಾಡಿದ್ದೆ. ಆಕ್ಚುಲಿ ಅವರು ಹೇಳಿದ್ರು ನನಗೆ ಬ್ಯಾಕಲ್ಲಿ ಸ್ವಲ್ಪ ಬೋನ್ ಪ್ರಾಬ್ಲಮ್ ಇದೆ, ನರದ್ದು ಅಂತ ಹೇಳಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ರು. ಆ ಮೆಡಿಸಿನ್ ಎಲ್ಲ ಯಾವ್ದು ಯೂಸ್ ಮಾಡಲಿಲ್ಲ. ಅದೇ ದಿವಸ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದೇನೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನನಗೆ. ಎಷ್ಟು ಸಮಯದಿಂದ ಬರ್ತಾ ಇದ್ದೀರಿ? ನಾನು 2 ವೀಕ್ಸ್ ಆಯಿತು. 2 ವೀಕ್ಸ್ ಅಲ್ಲಿ ನನಗೆ ಒಂದು 2 ಡೇಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಂದು ವೆಯ್ಟ್ ಕೂಡ ಜಾಸ್ತಿ ಇತ್ತು. ಇಲ್ಲಿ ಬಂದ ನಂತರ ಇದು ಥೆರಪಿ ತಗೊಂಡ ನಂತರ 2 kgs ಕಮ್ಮಿ ಆಗಿದೆ. ಈಗ ವೆಯ್ಟ್ ಕಮ್ಮಿ ಆಗಿದ್ದಾನೆ. ವೆಲ್ಕಮ್. ನಮಸ್ತೆ. ನಮಸ್ತೆ. ಎಷ್ಟು ಸಮಯದಿಂದ ಸೆರಾಕೇರ್ಗೆ ಬರ್ತಾ ಇದ್ದೀರಿ? 40 ಡೇಸ್ ಆಗಿದೆ ನನಗೆ. 40 ಡೇಸ್ ಆಗಿದೆ. ಅಂದ್ರೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ? ಇಂಪ್ರೂವ್ಮೆಂಟ್ಸ್ ಅಂದ್ರೆ ನಮಗೆ ಮೊದಲು ನಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದ್ರೆ ಈಗ ನಡ್ಲಿಕ್ಕೆ 40% ಇಂಪ್ರೂವ್ಮೆಂಟ್ ಉಂಟು. ರಾತ್ರಿಗೆ ನಿದ್ರೆ ಬರ್ತಾ ಇದ್ರೆ, ಮೊದಲು ಬಾಡಿಗೆ ತುಂಬಾ ಇಚ್ಚಿಂಗ್ ಇತ್ತು, ಅದು ಕೂಡ ಹೋಗಿದ್ದೇನೆ. ಡ್ರೈ ಸ್ಕಿನ್ ಸರಿಯಾಗಿದ್ದೇನೆ. ಗ್ಯಾಸ್ಟ್ರಿಕ್ ಸಂಪೂರ್ಣ ಸರಿಯಾಗಿದ್ದೇನೆ. ನಮಸ್ತೆ ಸಿಸ್ಟರ್. ನಮಸ್ತೆ. ಎಷ್ಟು ಸಮಯದಿಂದ ಸೆರಾಕೇರ್ಗೆ ಬರ್ತಾ ಇದ್ದೀರಾ? 20 ಡೇಸ್ ಆಯಿತು. 20 ಡೇಸ್. ಅಂದ್ರೆ ಏನೆಲ್ಲ ಚೇಂಜಸ್ ಇದೆ ಈ 20 ಡೇಸ್ ಅಲ್ಲಿ? ಅಲರ್ಜಿ ಪ್ರಾಬ್ಲಮ್ ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗಿದೆ. ಅಂದ್ರೆ ಈಗ ವಾಟರ್ ಥೆರಪಿ ಮಾಡ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಆಗಿದೆ? ಗ್ಯಾಸ್ಟ್ರಿಕ್ ಕಮ್ಮಿ ಆಗಿದೆ ಮತ್ತೆ ಈ ತರದೆಲ್ಲ ಅಲರ್ಜಿ ಎಲ್ಲ ಕಮ್ಮಿ ಆಗಿದೆ. ಹೌದಾ? ಅಂದ್ರೆ ನಿಮ್ಮ ಫೇವರೇಟ್ ಥೆರಪಿ ಯಾವುದು ಇಲ್ಲಿ ಸೆರಾಕೇರ್? ವಾಟರ್ ಥೆರಪಿ ಮತ್ತೆ ಸ್ಟೀಮ್ ಇತ್ತು, ಈಗ ಸ್ಟೀಮ್ ಇಲ್ಲ ಅಲ್ಲ, ಹಾಗಾಗಿ ಇದು ಸಿಸಿ. ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನಮಸ್ತೆ. ಎಷ್ಟು ಸಮಯದಿಂದ ಸೆರಾಕೇರ್ಗೆ ಬರ್ತಾ ಇದ್ದೀರಾ? 1 ವರ್ಷ ಆಯ್ತು. 1 ವರ್ಷ. ಏನೆಲ್ಲ ನಿಮ್ಮ ಪ್ರಾಬ್ಲಮ್ಸ್ ಅಂದ್ರೆ ಏನೆಲ್ಲ ನಿಮ್ಗೆ ಇಲ್ಲಿ ಬೆನಿಫಿಟ್ಸ್ ಆಗಿದೆ ಇಲ್ಲಿ? ಡಿಸ್ಕ್ ಪ್ರಾಬ್ಲಮ್ ಇತ್ತು, ಈಗ ತುಂಬಾ ಕಮ್ಮಿ ಆಗಿದೆ. 100ಗೆ ಒಂದು 80% ಕಮ್ಮಿ ಆಗಿದೆ. ಮತ್ತೆ ಗ್ಯಾಸ್ಟ್ರಿಕ್ ಇತ್ತು, ಮತ್ತೆ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ನಿದ್ದೆ ಬರ್ತಾ ಇಲ್ಲ, ಈಗೆಲ್ಲ ಒಳ್ಳೇದಾಗ್ತಾ ಉಂಟು. ಮತ್ತೆ ಬ್ಯಾಕ್ ಪೇನ್ ಸಹ ಇತ್ತು, ತುಂಬಾ ಕೆಂಟೆಲ್ಲ ನೋವು ಇತ್ತು, ಈಗೆಲ್ಲ ಒಳ್ಳೇದಾಗ್ತಾ ಉಂಟು. ಅಂದ್ರೆ ಒಂದು ಬೆನಿಫಿಟ್ ಒಂದೂವರೆ ವರ್ಷ ಆಗಿದೆ. ಒಂದೂವರೆ ವರ್ಷದಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಒಳ್ಳೇದುಂಟು. ಒಳ್ಳೇದು. ಅಮ್ಮ ನಮಸ್ತೆ. ನಮಸ್ತೆ. ಇದು ಎಷ್ಟು ಸಮಯ ಆಯ್ತು ಸೆರಾಕೇರ್? ನಾನು 1.5 ತಿಂಗಳಾಯ್ತು ನಾನು ಬಂದು. ಮತ್ತೆ ನನಗೆ ಸ್ವಲ್ಪ ಕೈದೆಲ್ಲ ಪ್ರಾಬ್ಲಮ್ ಇದೆ. ಕೈ ಬಿದ್ದು ನರ ಎಲ್ಲ ಸ್ವಲ್ಪ ಇದಿತ್ತು. ಅವರು ಸಡನ್ ಡಾಕ್ಟ್ರಲ್ಲಿಗೆ ಹೋದೆ, ಮದ್ದು ತಗೊಂಡ್ರೆ ಸಹ ಕಡಿಮೆ ಆಗಲಿಲ್ಲ. ಮತ್ತೆ ನಾನೊಮ್ಮೆ ಬಿದ್ದೆ ಅಲ್ಲ, ನಂತರ ವಾಪಸ್ ಮದ್ದಿಗೆ ಹೋದೆ. ಮದ್ದು ತಗೊಂಡೆ, ಆದರೆ ಪ್ರಯೋಜನ ಆಗಲಿಲ್ಲ. ಹಾಗೆ ನಾನು ಸಡನ್ಲಿ ಒಬ್ಬರು ಹೇಳಿದ್ರು ಅಂತ, ತಪ್ಪುಲಕ್ಕ ಹೇಳಿದ್ರು ಅಂತ ಬಂದು ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನೆಲ್ಲ ಸಮಸ್ಯೆ? ನನಗೆ ಕೈದು ಪ್ರಾಬ್ಲಮ್ ಕಮ್ಮಿ ಆಯಿತು. ಮತ್ತು ಕಾಲಿದು ನರ, ಇಡೀ ನರ ಎಲ್ಲ ನನಗೆ ವೀಕ್ ಇತ್ತು, ಸ್ವಲ್ಪ ಕಡಿಮೆ ಆಯಿತು. ಆನಂತರ ಇದು ಕಪ್ಪೆ ಕಾಲಲ್ಲಿ ಬರೋದಿತ್ತು, ಅದು ಕಮ್ಮಿ ಆಯಿತು. ಮತ್ತು ಗ್ಯಾಸ್ಟ್ರಿಕ್ ಇದಿತ್ತು, ಅದು ಕಮ್ಮಿ ಆಯಿತು. ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ನನಗೆ. ಎಷ್ಟು ಸಮಯ ಆಯ್ತು ಇಲ್ಲಿಗೆ ಜಾಯ್ನ್ ಆಗಿ? 1.5 ತಿಂಗಳಾಯ್ತು ನಾನು. 1.5 ತಿಂಗಳಲ್ಲಿ ಇಷ್ಟೆಲ್ಲ ರಿಸಲ್ಟ್ ಬಂದಿದೆ. ನಿಮ್ಗೆ ಕಣ್ಣಿನ ಪ್ರಾಬ್ಲಮ್ ಕೂಡ ಇತ್ತು? ಕಣ್ಣು ಕಾಣ್ತಾ ಇರಲಿಲ್ಲ, ಡಬಲ್ ಕಾಣ್ತಿತ್ತು. ಹಾಗೆ ಟೆಸ್ಟಿಗೆಲ್ಲ ಹೋಗಿ ಬಂದೆ, ಕನ್ನಡಕ್ಕೆಲ್ಲ ಕೊಟ್ಟಿದ್ದಾರೆ. ಆಗ ಈಗ ಏನು ತೊಂದರೆ ಇಲ್ಲ, ನನಗೆ ಕಣ್ಣಿದು ಪ್ರಾಬ್ಲಮ್ ಸಹ ಕ್ಲಿಯರ್ ಆಯಿತು. ಸಿಸ್ಟರ್ ನಮಸ್ತೆ. ನಮಸ್ತೆ. ಎಷ್ಟು ಸಮಯದಿಂದ ಸೆರಾಕೇರ್ಗೆ ಬರ್ತಾ ಇದ್ದೀರಾ? 1.5 ವರ್ಷ ಆಯ್ತು. 1.5 ವರ್ಷದಿಂದ. ಅಂದ್ರೆ 1.5 ವರ್ಷದಿಂದ ನಿಮ್ಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಸೆರಾಕೇರ್ಗೆ ಬಂದು? ಅಂದ್ರೆ ನಾನು ಫಸ್ಟ್ ಪ್ರಾಬ್ಲಮ್ಸ್ ಹೇಳ್ತೇನೆ ನಂದು. ಸೊ ನಾನಿಲ್ಲಿ ಬರುವಾಗ ನಂಗೆ ಆಂಗ್ಸೈಟಿ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇತ್ತು, ಹಾಗೆ ಲೋ BP, ಮತ್ತೆ ನನಗೆ ನನ್ನ ಇದು ಕಾಲಲ್ಲಿ ನೋವು ಕೂಡ ಇತ್ತು. ಸೊ ಸೆಲ್ಯುಲೈಟ್ ಅಕ್ಯುಮುಲೇಟ್ ಆಗಿತ್ತು. ಸೊ ಬಾಡಿಯಲ್ಲಿ ಬೆನ್ನು ನೋವಿತ್ತು, ಮತ್ತೆ ಸ್ವಲ್ಪ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಆರ್ಥರೈಟಿಸ್ ಪ್ರಾಬ್ಲಮ್ ಇದ್ದ ಕಾರಣ ಸ್ವಲ್ಪ ಅದು ಅರ್ಲಿ ಸ್ಟೇಜ್ ಆಫ್ ಆರ್ಥರೈಟಿಸ್ ಕಾಣಿತ್ತು ಗಂಟಿನಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಬಂದೆ. ಸೊ ವಿದಿನ್ 3 months ಐ ಥಿಂಕ್ ನಂದು ಸೆಲ್ಯುಲೈಟ್ ಎಲ್ಲ ಕಮ್ಮಿ ಆಯ್ತು. ಸೊ ಓವರ್ ಆಲ್ ಬಾಡಿ ಟೋನ್ ಆಗ್ಲಿಕ್ಕೆ ಶುರು ಆಯ್ತು. ಒಬ್ವಿಯಸ್ಲಿ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಆಗಿ ಈಗ ಆಲ್ಮೋಸ್ಟ್ ಒಂದು 80% ಅಷ್ಟು ನಂಗೆ ಇಂಪ್ರೂವ್ಮೆಂಟ್ ಬಂದಿದೆ. ನಾನು ಒಂದು 20% ಬಾಕಿ ಇದೆ. ಸೊ ನಾನೀಗ ಕಂಟಿನ್ಯೂ ಮಾಡ್ತೇನೆ. ಮತ್ತೆ ಓವರ್ ಆಲ್ ಸ್ವಲ್ಪ ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಐ ವಿಲ್ ಬಿ ರೆಗ್ಯುಲರ್ ಅಂತ. ಸೊ 1.5 ವರ್ಷದಲ್ಲಿ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಇಲ್ಲಿ ಬಂದು ಎಲ್ಲ ಸಾಲ್ವ್ ಆಯ್ತು. ಹೌದು, 80% ಸಾಲ್ವ್ ಆಯ್ತು. ನಿಮ್ಮ ಫೇವರೇಟ್ ಥೆರಪಿ ಯಾವುದು? ನಂದು ಮಸಾಜ್ ಚೇರ್. ಹೌದು. ಮತ್ತೆ ಒಬ್ವಿಯಸ್ಲಿ ಎಲ್ಲ ಒಂದು ಪ್ರಾಡಕ್ಟ್ ನನ್ನ ಫೇವರೇಟ್ ಹೇಳ್ಬೋದು. ಟಾಪ್ ಅಲ್ಲಿ ಮಸಾಜ್ ಚೇರ್ ಇದೆ. ಸೊ ಎವ್ರಿ ಪ್ರಾಡಕ್ಟ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್. ನಂಗೆ ಮಸಾಜ್ ಚೇರ್ ಇಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಆಯ್ತು. ಹಾಗೆ ಮ್ಯಾಟ್ ಇಂದ ನಂದು ಏನಾಗ್ತದೆ, ನನ್ನ ಓವರ್ ಆಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್, ಲೋ BP ಸಮಸ್ಯೆ ಅದೆಲ್ಲ ಕಮ್ಮಿ ಆಯ್ತು. ವೈಬ್ರೇಟರ್ ಇಂದ ನನ್ನ ಸೆಲ್ಯುಲೈಟ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸ್ಟೀಮ್ ಇಂದ ನನ್ಗೆ ಸ್ವಲ್ಪ ಬ್ರೀದಿಂಗ್ ಇಶ್ಯೂ ಇತ್ತು, ಮತ್ತೆ ನಿದ್ದೆ ಬರ್ತಾ ಇರ್ಲಿಲ್ಲ, ಸ್ಲೀಪ್ಲೆಸ್ನೆಸ್ ಇತ್ತು. ಸೊ ಅದು ಸ್ಟೀಮ್ ಇಂದ ಸಾಲ್ವ್ ಆಯ್ತು. ಮತ್ತೆ ಕಾಲಡಿಯಲ್ಲಿ ನೋವಿದ್ದ ಕಾರಣ
ರೆಫ್ಲೆಕ್ಸಾಲಜಿ ಅಂತ ಫುಡ್ ಥೆರಪಿ ಇತ್ತು. ಸೊ ಅದರಲ್ಲಿ ಸ್ವಲ್ಪ ಕಾಲಿನ ಅಡಿಯಲ್ಲಿ ನೋವು ಕಾಣಿಸ್ಕೊಳ್ಳೋದು ಅದು ಕಮ್ಮಿ ಆಯ್ತು. ಸೊ ಪ್ರತಿಯೊಂದು ಪ್ರಾಡಕ್ಟ್ ಅದರದ್ದೇ ಒಂದು ಬೆನಿಫಿಟ್ ಇದ್ದ ಕಾರಣ ನಂಗೆ ಓವರ್ ಆಲ್ ಎಲ್ಲ ಪ್ರಾಡಕ್ಟ್ ಇಂದ ಬೆನಿಫಿಟ್ ಸಿಕ್ಕಿದೆ. ಮತ್ತೆ ಓವರ್ ಆಲ್ ನಂಗೆ ಖುಷಿ ಆಗಿದೆ. ಬಂದ ನಂತರ ತುಂಬಾ ಇಂಪ್ರೂವ್ಮೆಂಟ್ಸ್ ಬಂದಿದೆ ನನ್ನ ಓವರ್ ಆಲ್ ಹೆಲ್ತ್ ಅಲ್ಲಿ. ನಾನೇನು ಆಸೆ ಪಟ್ಟಿದ್ದೆ ಅದೆಲ್ಲ ನನಗೆ ಲೈಫ್ ಅಲ್ಲಿ ಸಿಕ್ಕಿತ್ತು. ಸೊ ದಟ್ಸ್ ಅ ಬಿಗ್ ಸಕ್ಸಸ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರೆ ಅಲ್ವಾ, ಎಲ್ರು ಕೂಡ ಸೆರಾಕೇರ್ ನ ಥೆರಪಿ ಪಡ್ಕೊಂಡು ಎಷ್ಟೊಳ್ಳೆ ಇಂಪ್ರೂವ್ಮೆಂಟ್ಸ್ ರಿಸಲ್ಟ್ಸ್ ಎಲ್ಲ ಸಿಕ್ಕಿದೆ. ಎಸ್, ಹೌದು, ನಾನು ಕೂಡ ಈ ಥೆರಪಿಗೆ ಬರ್ತಾ ಇದ್ದೇನೆ. ನನ್ಗೂ ಕೂಡ ಕಾಲ್ ನೋವು ಮತ್ತೆ ಫ್ಯಾಟ್ ಲಾಸ್ ಕೂಡ ಆಗ್ಲಿಕ್ಕಿತ್ತು. ಸೊ ನನ್ಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಎಸ್, ತಡ ಮಾಡ್ಬೇಡಿ, ಆದಷ್ಟು ಬೇಗ ಎಲ್ರು ಸೆರಾಕೇರ್ಗೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.